ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಪೊಲೀಸರಿಗೆ ಸ್ಪಷ್ಟನೆ ನೀಡದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಆದಿತ್ಯ ಪಂಚೋಲಿ ಸರ್, ನಾವು ಪತ್ರಿಕೆಗಳನ್ನ ಓದಿದಾಗ ಅಲ್ಲಿ ಬರ್ದಿದ್ದಾರೆ ಮುಂಬೈನ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇದ್ದಾರೆ, ಆದ್ರೆ ನೀವಿಲ್ಲಿ ಆಪ್ಕಿ ಅದಾಲತ್ನಲ್ಲಿ ಬಂದು ಕೂತಿದ್ದೀರಾ. ಸರ್, ಮುಂಬೈ ಪೊಲೀಸ್ನವ್ರೇನಾದ್ರೂ ಮನ್ಸ್ ಮಾಡಿದ್ರೆ ನಾನ್ ಅವ್ರ ಮುಂದೆ ತುಂಬಾ ಸಣ್ಣವನು. ಅವರು ದಾವೂದ್ ಇಬ್ರಾಹಿಂನ ಬೇಕಾದ್ರೂ ಹಿಡ್ಕೊಂಡ್ ಬರ್ತಾರೆ. ಮುಂಬೈ ಪೊಲೀಸರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅಂದ್ರೆ ಪ್ರಪಂಚದ ಪೊಲೀಸಿಂದಾನು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸರು ಮನ್ಸ್ ಮಾಡಿದ್ರು ಅಂದ್ರೆ ಒಂದೇ ನಿಮಿಷದಲ್ಲಿ ಆದಿತ್ಯ ಪಂಚೋಲಿ ಕೈಗೆ ಕೋಳ ಹಾಕ್ತಾರೆ. ನೋಡಿ, ಇವತ್ತಿನ ಪತ್ರಿಕೆನಲ್ಲಿ ಏನಂತ ಬರ್ದಿದ್ದಾರೆ ಅಂತಂದ್ರೆ, ಆದಿತ್ಯ ಪಂಚೋಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ಕ್ರೈಮ್ ಬ್ರಾಂಚ್ಗೆ. ಅವರ ಕಾರ್ನಲ್ಲೇ ಕೂತಿದ್ರು, ಮತ್ತೆ ತುಂಬಾ ಮೀಡಿಯಾದವ್ರು ಇರೋದನ್ನ ನೋಡಿದ್ರು. ಟಿವಿಯವ್ರು ಇರೋದನ್ನ ನೋಡಿ ಮತ್ತೆ ಅವರು ತಮ್ಮ ಮನೆಗೆ ವಾಪಸ್ ಹೊರಟೋದ್ರು. ಯಾಕೆ ನಾನು ಪೊಲೀಸ್ ಸ್ಟೇಷನ್ಗೆ? ನನ್ಗೆ ಯಾವ ಫೋನು ಬಂದಿಲ್ಲ, ನನ್ಗೆ ಯಾವ ಸೆಮೆನ್ಸು ಬಂದಿಲ್ಲ. ನನಗೆ ಪ್ರೆಸ್ನವ್ರ ಫೋನ್ ಬರಕ್ ಶುರು ಆಯ್ತು 4:45 ಗಂಟೆಯಿಂದ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀರಾ ಅಂದ್ರು. ನಾನು ಹೇಳ್ದೆ ನಾನು ಯಾವ ಸ್ಟೇಷನ್ಗೂ ಹೋಗ್ತಿಲ್ಲ, ನಾನು ಯಾರು ಕರ್ದಿಲ್ಲ. ನಾನೇ ಅನ್ಕೋತಿದ್ದೀನಿ ಪೊಲೀಸವ್ರು ನನ್ನ ಬೇಗ ಕರೀಲಿ ಅಂತ. ಮತ್ತಿಲ್ಲಿ ನೋಡಿ, ದಯವಿಟ್ಟು ನೀವೇ ನಂಗೆ ನ್ಯಾಯ ಕೊಡಿಸಿ. ಒಂದ್ ವೇಳೆ ನಾನ್ ದೋಷಿ ಆಗಿದ್ರೆ 100% ದೇ ಶುಡ್ ಪನಿಷ್ ಮೀ, ಬಿಕಾಸ್ ಇಟ್ ಶುಡ್ ಸೆಟ್ ಅ ಎಕ್ಸಾಂಪಲ್ ಫಾರ್ ದ ಹೋಲ್ ಆಫ್ ದಿಸ್ ಕಂಟ್ರಿ ಅಂಡ್ ದ ಯೂತ್ ಆಫ್ ದಿಸ್ ಕಂಟ್ರಿ. ಹೀಗೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾನ್ ದೋಷಿ ಅಲ್ಲ ಅಂದ್ರೆ ನಾನು ಎಷ್ಟು ಗೌರವನ ಪೊಲೀಸರಿಗೆ ಕೊಡ್ತೀನೋ ಅಷ್ಟೇ ಗೌರವ ಪೊಲೀಸ್ನವರು ನನ್ಗೆ ಕೊಡ್ಬೇಕು. ಮತ್ತವ್ರು ಹೇಳ್ಬೇಕು ಹಿ ಇಸ್ ನಾಟ್ ಇನ್ವಾಲ್ವ್ಡ್ ಅಂತ. ನೀವು ಪದೇ ಪದೇ ಹೇಳ್ತಿದ್ದೀರಾ ನಾನು ಇನ್ವಾಲ್ವ್ಡ್ ಇಲ್ಲ ಅಂತ. ನೀವು ಪದೇ ಪದೇ ಹೇಳ್ತಿದ್ದೀರಾ ನನ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ. ಆದ್ರೆ ಸುಮಾರು 1 ವಾರದಿಂದ ಎಲ್ಲಾ ಪತ್ರಿಕೆಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನೀವು ಯಾಕೆ ಮುಖ್ಯಾಂಶಗಳಲ್ಲಿ ಬರ್ತಿದ್ದೀರಾ ಅಂತಂದ್ರೆ, ಯಾಕೆ ಕಾಣಿಸ್ಕೊಳ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ಮೇಲೆ ಈ ಆರೋಪಗಳಿವೆ. ಸರ್, ನನಗೆ ತುಂಬಾ ಹ್ಯೂಮಿಲೇಷನ್ ಆಗ್ತಿದೆ. ಸರ್, ನಾನು ಏನೇನ್ ಮಾಡಿದ್ದೀನಿ ಇಲ್ಲಿವರೆಗೂ ತುಂಬಾನೇ ಮಾಡಿದ್ದೀನಿ. ಯಾವಾಗ ನಾನು ಫಿಲ್ಮ್ ಇಂಡಸ್ಟ್ರಿ ಕಾಲಿಟ್ನೋ ಅವಾಗಿಂದ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿನೂ ಮಾಡ್ತಾನೆ. ಸರ್, ನಾವು ಪಬ್ಲಿಕ್ ಮುಂದೆ ನಗ್ನವಾಗಿದ್ದೀವಿ, ಸರಿನಾ? ನಮ್ಮ ಸಂಪೂರ್ಣ ಲೈಫ್ ನಾವೇನೇ ಮಾಡಿದ್ರು, ನಾವು ಕೆಮ್ಮಿದ್ರು, ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದ್ರು, ಯಾರ ಜೊತೆಗಾರು ಗಲಾಟೆ ಮಾಡಿದ್ರು, ಯಾರನ್ನಾದ್ರೂ ಪ್ರೀತಿ ಮಾಡಿದ್ರು, ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋದ್ರು, ಮಕ್ಳ ಜೊತೆ ಆಟ ಆಡಿದ್ರು, ಎಲ್ಲ ಫೋಟೋ ಬರುತ್ತೆ. ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ವಿಚ್ ಇಸ್ ಟ್ರಾನ್ಸ್ಪರೆಂಟ್. ಬಟ್ ಯಾವ ವ್ಯಕ್ತಿಗಳು ಬೆರಳು ಮಾಡಿ ತೋರಿಸ್ತಾರೋ ಅವ್ರು ಒಳಗೆ ಹೋಗಿ ನೋಡ್ಕೋಬೇಕು, ಅವ್ರು ನಗ್ನವಾಗಿದಾರಾ ಇಲ್ವಾ ಅಂತ. ಬಟ್ಟೆ ಹಿಂದೆ ಎಲ್ರೂ ನಗ್ನವಾಗೇ ಇದ್ದಾರೆ, ತಪ್ಪು ಯಾರು ಮಾಡ್ದೇ ಇರ್ತಾರೆ? ಆದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರತ್ತಲ್ವಾ ನಿಮ್ಮ ಬಗ್ಗೆ ಈ ರೀತಿ ಬರ್ದಿದ್ದಾರೆ ಪದೇ ಪದೇ ಅಂದ್ರೆ? ಸರ್, ಇದು ಶುರುವಿನಿಂದ ನನ್ನ ಇಮೇಜ್ನ ಈ ರೀತಿ ಮಾಡಿದ್ದಾರೆ ಪ್ರೆಸ್ನವರು. ನಾನ್ ನಿಮ್ಗೊಂದು ಹಳೇ ವಿಷಯ ಹೇಳ್ತೀನಿ, ನೀವು ಗಾಬರಿ ಆಗ್ಬಿಡ್ತೀರಾ. ಇವರೆಲ್ಲ ಬಯಸೋದು ನನ್ನ ಇಮೇಜ್ನ ಆಂಗ್ರಿ ಯಂಗ್ ಮ್ಯಾನ್ ಮಾಡ್ಬೇಕು ಅಂತ. ಇವ್ರು ನನ್ನ ಸ್ಕ್ರೀನ್ ಮೇಲೆ ಆಂಗ್ರಿ ಯಂಗ್ ಮ್ಯಾನ್ ಆಗಕ್ ಬಿಡಲ್ಲ. ರಿಯಲ್ ಲೈಫ್ನಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಮಾಡ್ಬಿಟ್ರು. ಆಂಗ್ರಿ ಯಂಗ್ ಮ್ಯಾನ್ ಈಗ ಎಲ್ಲಿದ್ದಾರೆ ಅಂತ ನೋಡಿ. ಅದೇ ಈಗ ನಾನು ಹೇಗಾಗಿದ್ದೀನಿ ಅಂತ ನೋಡಿ. ಅವ್ರು ಇಮೇಜನ್ನು ಕೊಟ್ರು, ಆದ್ರೆ ಇಮೇಜ್ನ ಉಳಿಸ್ಕೊಳ್ಳೋದಕ್ಕೆ ಪ್ರತಿ ಸಲ ಅವ್ರು ಹೇಗಾದ್ರೂ ನನ್ನ ವಿಲನ್ ಮಾಡ್ತಾನೆ ಇರ್ತಾರೆ. ಸರ್, ಈಗ ನನ್ ಮೇಲಿರೋ ಅಪರಾಧ ಏನು? ನನ್ ಮೇಲೇನಾದ್ರೂ ಟಾಡಾ ಕೇಸ್ ಇದೆಯಾ? ಸರ್, ಕೇಳ್ತಾ ಇದೀನಿ, ನನ್ ಮೇಲೆ ಟಾಡಾ ಕೇಸ್ ಇದೆಯಾ? ನಾನ್ ಯಾವಾಗಾದ್ರೂ ನಾರ್ಕೋಟಿಕ್ಸ್ ಮಾಡಿದೀನಾ? ನಾನ್ ನಾರ್ಕೋಟಿಕ್ಸ್ ಮಾಡ್ತಿರೋವಾಗ ಸಿಕ್ಕಾಕೊಂಡಿದ್ದೀನಾ? ನಾನ್ ಯಾವ್ದಾದ್ರೂ ಅಮಾಯಕ, ಮುಗ್ಧ ಪ್ರಾಣಿಯನ್ನ ಏನಾದ್ರೂ ಹತ್ಯೆ ಮಾಡಿದೀನಾ? ನನ್ ಮೇಲೆ ಯಾವ ಕೇಸ್ಗಳಿವೆ? ಪಾರ್ಕಿಂಗ್ದು, ಇನ್ನೊಂದು, ಮತ್ತೊಂದು. ಇದು ಯಾರ ಮೇಲೆ ಬೇಕಾದ್ರೂ ಇರ್ಬೋದು, ಸಾಮಾನ್ಯ ವ್ಯಕ್ತಿಗಳ ಮೇಲೂ ಇರುತ್ತೆ. ಮತ್ತೆ ಪ್ರತಿ ಸಲ ಬೇರೆ ಯಾರಾದ್ರೂ ಮಾಡಿದ್ರೆ ಅವರು ಸಾಧು, ಸನ್ಯಾಸಿ, ಭಗವಂತ, ಅವರು ಗ್ರೇಟು. ಆದ್ರೆ ಆದಿತ್ಯ ಪಂಚೋಲಿ ಮಾಡಿದ್ರೆ ದಾವೂದ್ ಇಬ್ರಾಹಿಮ. ಕಾನೂನಿನ ದೃಷ್ಟಿಯಲ್ಲಿ ಎಲ್ರೂ ಒಂದೇ ಆಗಿರ್ಬೇಕು. ಮತ್ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸರ್. ಕಾನೂನಲ್ಲಿ ಹೀಗ್ ಬರ್ದಿದ್ದಾರೆ, ಒಂದ್ ವೇಳೆ 1000 ಅಪರಾಧಿ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಬಾರ್ದು. ಕಾನೂನಿನ ಮೊದಲನೇ ಪುಟದಲ್ಲೇ ಇದನ್ನ ಬರ್ದಿದ್ದಾರೆ. ಆದ್ರೆ ನೀವು ಜನರ ಮುಂದೆ ಹೇಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಲ್ಲ, ಹಾಗೆ ನೀವು ಪೊಲೀಸ್ನವ್ರ ಹತ್ರ ಹೋಗ್ಬೇಕಿತ್ತು. ಮತ್ತೆ ಅಲ್ಲೂ ಕೂಡ ಪೊಲೀಸರ ಹತ್ರ ನಿಮ್ ಕೈಯಲ್ಲಿ ಲಾಠಿ ಇಲ್ಲ, ಪೊಲೀಸರ ಹತ್ರ ಲಾಠಿ ಇರುತ್ತೆ. ಪೊಲೀಸರ ಮುಂದೆ ನಾನು ಹೀಗ್ ಜೋರಾಗೆಲ್ಲ ಮಾತಾಡಿದ್ರೆ ಬೇರೆ ಇನ್ನೊಂದು ಕೇಸ್ ಹಾಕಿ ನನ್ನ ಒಳಗೆ ಹಾಕ್ತಾರಷ್ಟೇ. ನಿಮ್ಗೇನಾದ್ರೂ ಪೊಲೀಸ್ನವರು ಧಮಕಿ ಹಾಕಿದ್ರಾ? ಸರ್, ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಐ ಕ್ರೈಡ್ ಆಫ್ಟರ್ ದಟ್. ಫಾರ್ 2 hours ಐ ಕ್ರೈಡ್ ಸರ್. ಸರ್, ನಾನು ಒಬ್ಬ IPS ಆಫೀಸರ್ ಕೊಠಡಿ ಒಳಗೆ ಹೋದೆ. ಅದು ಪಾರ್ಕಿಂಗ್ ಕೇಸ್ಗೆ, ತರುಣಂ ಕೇಸ್ಗಲ್ಲ, ಒಂದು ಪಾರ್ಕಿಂಗ್ ಕೇಸ್ಗೋಸ್ಕರ. ಅವ್ರ ಕೊಠಡಿಗೆ ಹೋದೆ. ಹಿ ವಾಸ್ ವೇರಿಂಗ್ ಹಿಸ್ ಕಲರ್ಸ್. ಅವರು ಯೂನಿಫಾರ್ಮ್ ಹಾಕೊಂಡಿದ್ರು ಸರ್. ಅವ್ರಿಗೆ ಈಗಲೂ ಗೌರವ ಕೊಡ್ತೀನಿ, ಲೈಫ್ ಟೈಮಲ್ಲಿ ಕೊಡ್ತಾನೇ ಇರ್ತೀನಿ. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್, ನಾನು ಆದಿತ್ಯ ಪಂಚೋಲಿ, ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬೇಕು. ನನಗೆ ನೀವು ನಿಮ್ಮ ಆಫೀಸಲ್ಲೇ ಕಾಂಪ್ರಮೈಸ್ ಮಾಡಿಸಿ ಅಂತ. ಒಂದ್ ವೇಳೆ ನಾನು ಅವ್ರ ಹತ್ರ ಹೋದ್ರೆ ಸುಮ್ನೆ ಬೇರೆ ಏನಾದ್ರೂ ಆರೋಪ ಮಾಡ್ಬೋದು ಅಂತ. ಅಂಡ್ ಅಗೇನ್ ಐ ರಿಪೀಟ್, ಯಾರ ಜೊತೆ ನಂದು ಗಲಾಟೆ ಮಾಡ್ಕೊಂಡಿದ್ನೋ ಪ್ರತೀಕ್, ಹೀಸ್ ಫ್ರಮ್ ಅ ವೆರಿ ನೈಸ್ ಫ್ಯಾಮಿಲಿ. ಸರ್, ಆ ವ್ಯಕ್ತಿ ಹಲ್ ಕಚ್ಚಿ ಏನ್ ಹೇಳ್ದ ಗೊತ್ತಾ ನನಗೆ? ಆ ವ್ಯಕ್ತಿ ಹೇಳಿದ್ರು, ಏನ್ ದೊಡ್ಡ ದಾದಾಗಿರಿ ಮಾಡ್ತೀಯ ನೀನು?
ಸರ್ ನಾನು ಕೇಳಿದೆ ಸರ್, ನಾನೇನ್ ಮಾಡಿದೆ? ಆ ನಾನೇನ್ ಮಾಡಿದ್ದೀನಿ? ಹೇಳ್ತೀನಿರು ಏನ್ ಮಾಡಿದ್ಯಾ ಅಂತ. ನಾನು ಹೇಳ್ದೆ ಸರ್ ಹೇಳಿ. ಹೌದಾ? ಹೇಳಿದ್ರು ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಡ್ರಗ್ ಡೀಲರ್, ಯು ಆರ್ ಡೀಲಿಂಗ್ ಇನ್ ನಾರ್ಕೋಟಿಕ್ಸ್. ಗೊತ್ತಾಯ್ತಾ? ಅವ್ರ ಆಫೀಸಲ್ಲಿ ಯೂನಿಫಾರ್ಮ್ ಹಾಕೊಂಡು ಅಷ್ಟು ದೊಡ್ಡ ಆಫೀಸರ್ ಹೇಳಿದ್ದು. ನಾನ್ ರೋಡಲ್ಲಿ ಹೋಗೋಂಥ ವ್ಯಕ್ತಿ ಅಲ್ಲ, ನೀವು ರೋಡಲ್ಲಿ ಹೋಗೋ ವ್ಯಕ್ತಿ ಕೂಡ ಈ ರೀತಿ ಎಲ್ಲ ಹೇಳೋಕ್ಕಾಗಲ್ಲ, ಅವ್ರು ಒಂದ್ ವೇಳೆ ಇನ್ವಾಲ್ವ್ ಆಗಿಲ್ಲ ಅಂದ್ರೆ. ಅವ್ರು ಹೇಳಿದ್ರು ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಡ್ರಗ್ ಪೆಡ್ಲರ್, ಯು ಆರ್ ಡೀಲಿಂಗ್ ಇನ್ ನಾರ್ಕೋಟಿಕ್ಸ್. ನಾನ್ ಹೇಳ್ದೆ ಸರ್, ಅವ್ರು ಹೇಳಿದ್ರು ಇದೇನು ಅಲ್ಲ, ಯು ಆರ್ ಅ ಮ್ಯಾಚ್ ಫಿಕ್ಸರ್. ನಾನ್ ಕೇಳಿದೆ ಸರ್ ನೀವೇನ್ ಹೇಳ್ತಾ ಇದ್ದೀರಾ? ಅದಕ್ಕೆ ಅವ್ರು ಹೇಳಿದ್ರು ಇದೇನು ಅಲ್ಲ ಮಿಸ್ಟರ್ ಆದಿತ್ಯ ಪಂಚೋಲಿ, ಯು ಆರ್ ಅ ಪಿಂಪ್. ಅವನನ್ನ ಪಿಂಪ್ ಅಂತ ಕರೀತಿದ್ದಾರೆ. ನಾನ್ ಮನೆಗ್ ಬಂದು ಅಳ್ತಾ ಇದ್ದೆ. ಆಮೇಲೆ ನಾನು ಹೇಳಿದೆ ಏನೂ ಇಲ್ಲ, ನಾನೇನು ಮಾಡಕ್ಕಾಗ್ದೆ. ನಾನು ಅವ್ರಿಗೆ ಹೇಳ್ದೆ ಸರ್, ಯು ಆರ್ ದ ಬಾಸ್, ನೀವೇನ್ ಬೇಕಾದ್ರೂ ಹೇಳ್ಬೋದು, ಐ ಕಾಂಟ್ ಡೂ ಎನಿಥಿಂಗ್ ಟು ಯು. ಅವ್ರು ನನಗೆ ಹೇಳಿದ್ರು ನಿನಗೇನ್ ಮಾಡ್ತೀನಿ ನೋಡ್ತಾ ಇರು, ನಿನ್ನ ಮನೆ ಆಚೆ ನಿನ್ ಬಟ್ಟೆ ಬಿಚ್ಚಿಸ್ತೀನಿ, ನಿಮ್ ಮನೆ ರೋಡಲ್ಲಿ ಎಲ್ರ ಮುಂದೆ ಹೊಡಿತೀನಿ ನಿನ್ಗೆ. ನಾನ್ ಇವತ್ತು ಹೇಳ್ತಾ ಇದ್ದೀನಿ, ನನ್ ಮೇಲೆ ಕೈ ಮಾಡಿ ನೋಡಿ ಅಂತ. ನನ್ಗೂ ದೇವ್ರಿದ್ದಾರೆ. ನಾನ್ ನನ್ ದೇವ್ರಿಗೆ ಹೇಳ್ದೆ, ನಿನ್ನ ನ್ಯಾಯಾಲಯದಲ್ಲಿ ನಿಲ್ಸು, ಶಿಕ್ಷೆ ಕೊಡೋದಾದ್ರೆ ನೀನ್ ಕೊಡು, ಈ ಕೆಟ್ಟ ಜನಗಳ ನ್ಯಾಯಾಲಯದಲ್ಲಿ ನಿಲ್ಲಿಸ್ಬೇಡ. ನಾನೆಂದು ನಾನು ಇವ್ರ ಮುಂದೆ ಭಿಕ್ಷೆ ಬೇಡೋದು ಯಾವತ್ತಿಗೂ ಬೇಡ. ನಿನಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಕೊಡು, ನನ್ನ ರಸ್ತೆಗೆ ತಗೊಂಡ್ ಬಾ, ನೀನ್ ಕೊಡು, ಇವ್ರಿಗ ಆ ಹಕ್ಕನ್ ಕೊಡ್ಬೇಡ ಅಂತ. ನಾನ್ ದೇವ್ರ ಮುಂದೆ ಕಣ್ಣೀರ್ ಹಾಕ್ತೆ, ಅದು ಒಂಟಿಯಾಗಿ ಕೂತ್ಕೊಂಡು. ಇದ್ಯಾವ ಪದ್ಧತಿ ಸರ್? ನನ್ ಜೊತೆ ಹೀಗ್ ನಡ್ಕೊಂಡ್ರು? ನಾನು 21 ವರ್ಷದಿಂದ ಫಿಲಂ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮಪ್ಪ ಯಾವ ಸ್ಟಾರೂ ಅಲ್ಲ, ನಾನ್ ಯಾವುದೇ ಸ್ಟಾರ್ ಮಗನೂ ಅಲ್ಲ, ಹಾಗಂತ ನಾನೇನು ಅಲ್ಲ ಅಂತನೂ ಅಲ್ಲ. ನಾನ್ ರೋಡಲ್ಲಿ ನಿಂತ್ಕೊಂಡ್ರೆ 10,000 ಜನ ನಿಲ್ತಾರೆ ನನ್ ಜೊತೆ. ಇಲ್ಲಿ ಪಬ್ಲಿಕ್ ಇದಾರಲ್ಲ, ಅವ್ರ ಹತ್ರ ಕೇಳೋಣ. ನೀವ್ ಹೇಳಿದ್ರಲ್ಲ ಅದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ. ನೀವು ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅನ್ನೋ ಆರೋಪ ನಿಮ್ಮೇಲ್ ಬಂದಾಗ ಆ ಟೈಮಲ್ಲಿ ನಿಮಗೆ ಹೇಗ್ ಫೀಲ್ ಆಯ್ತು? ಅಂದ್ರೆ ಮೊದಲನೇ ಸಲ ಒಬ್ಬ ಆಕ್ಟರ್ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಸುದ್ದಿನ ನಾವು ಕೇಳಿದ್ದು. ಹೌದು, ಸರ್, ಇದಕ್ಕೆ ಕೊನೆ ಸಲ ಕೂಡ. ಸರ್, ಇದಕ್ಕೇನು ಭರವಸೆ ಇಲ್ಲ ಅಲ್ವಾ? ಇದಕ್ ಭರವಸೆ ಇಲ್ಲ ಅಂದ್ರೆ ಗೊತ್ತಿಲ್ಲ, ಬೇರೆ ಯಾರಾದ್ರೂ ಬಕ್ರ ಆಗ್ಬೋದು. ನೋಡಿ, ನಾನು ಯಾವ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ, ನನ್ ಯಾವ್ದು ಇನ್ವಾಲ್ವ್ಮೆಂಟೂ ಇಲ್ಲ. ನಾನು ಮುರಳೀಧರನ್ನ ಒಂದೇ ಒಂದ್ಸಲ ಭೇಟಿ ಆಗಿರೋದು. ನನಗೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಯಾವ ವ್ಯಕ್ತಿ ಕೂಡ ಗೊತ್ತಿಲ್ಲ. ಈಗ ಚೇತನ್ ಶರ್ಮಾ ಅವ್ರನ್ನ ಹೊರಗಡೆ ಭೇಟಿಯಾದೆ. ನನಗೆ ಇಂಡಿಯನ್ ಕ್ರಿಕೆಟ್ ಟೀಮ್ನ ಯಾವ ವ್ಯಕ್ತಿ ಗೊತ್ತಿಲ್ಲ ಅಂದ್ಮೇಲೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ ಹೇಗ್ ಸಾಧ್ಯ? ಅವ್ರು ಕೇಳ್ತಾ ಇರೋದು ನಿಮ್ಮ ಮೇಲೆ ಈ ರೀತಿ ಆರೋಪ ಬಂದಾಗ ನನಗೆ ಹೇಗೆ ಅನಿಸ್ತು ಅಂತನಾ? ನಂಗೆ ತುಂಬಾ ನೋವಾಯ್ತು ಸರ್, ನನಗೆ ತುಂಬಾನೇ ನೋವಾಯ್ತು. ಮತ್ ನಾನು ಈ ನ್ಯಾಯಾಲಯದಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಯಾವ ತರ ತಪ್ಪುಗಳು ಮಾಡಿದ್ದೀನೋ ಅದನ್ನೆಲ್ಲ ಒಪ್ಕೊಳಕ್ ನಾನು ರೆಡಿ ಇದ್ದೀನಿ ಎಂದೆ. ಆದ್ರೆ ನಾನ್ ಯಾವ ತಪ್ಪು ಮಾಡಿಲ್ವೋ ಅದನ್ನ ಒಪ್ಕೊಳ್ಳೋದಿಲ್ಲ, ಸುಮ್ನೆ ಕೂತ್ಕೊಳ್ಳೋದು ಇಲ್ಲ.